ಇನ್ನು ದುಬೈನಲ್ಲಿ ಸಿಲುಕೊಂಡಿರುವಂತಹ ಬಸವರಾಜ ರಾಯರೆಡ್ಡಿ ಅವರ ಪುತ್ರಿ 3 ದಿನಗಳ ಹಿಂದೆ ಸ್ನೇಹಿತೆಯ ಮದುವೆಗೆ ಅಂತ ಮಮತಾ ವಿದೇಶಕ್ಕೆ ಹಾರಾಟವನ್ನ ಮಾಡಿರ್ತಾರೆ. ಸ್ನೇಹಿತರ ಮನೆಯಲ್ಲಿ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಅವರ ಕುಟುಂಬಸ್ಥರು ಕೊಡ್ತಾ ಇದ್ದಾರೆ. ಸಿಎಂ ಅವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರ ಮಗಳು ಮಮತಾ ದುಬೈನಲ್ಲಿ ಸಿಲುಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಪಸ್ ಬರೋದಕ್ಕೆ ವಿಮಾನಗಳು ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ. ಈಗ ಸ್ನೇಹಿತರ ಮನೆಯಲ್ಲೇ ಸುರಕ್ಷಿತರಾಗಿದ್ದಾರೆ ಅಂತ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ವಿಮಾನಗಳು ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡ್ಬರಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಸ್ವತಃ ರಾಯರೆಡ್ಡಿ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪ್ರತಿನಿಧಿ ರಾಜು ಕೊಡ್ತಾರೆ. ರಾಜು, ಈಗಾಗಲೇ ಬಹಳಷ್ಟು ಜನ ಕನ್ನಡಿಗರು ನಾನಾ ಭಾಗದಲ್ಲಿ ದುಬೈ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಸಿಲುಕೊಂಡಿದ್ದಾರೆ. ಆದರೆ ಈಗ ಬಸವರಾಜ ರಾಯರೆಡ್ಡಿ ಅವರ ಪುತ್ರಿ ಸಿಲುಕೊಂಡಿರುವಂತಹ ವಿಚಾರ ಏನೆಲ್ಲ ಇದೆ ಅಪ್ಡೇಟ್ಸ್? ಜಗದೀಶ್, ಏನಂತಂದ್ರೆ ಈಗ ಇಸ್ರಾಯೇಲ್ ಇರಾನ್ ಯುದ್ಧ ಹಿನ್ನೆಲೆಯಲ್ಲಿ ಏನಂದ್ರೆ ಅಲ್ಲಿರುವಂತಹ ಅರಬ್ ರಾಷ್ಟ್ರಗಳು ಕೂಡ ತಲ್ಲಣಗೊಂಡಿರುವಂತದ್ದು. ಹಾಗಾಗಿ ಅಲ್ಲಿರುವಂತಹ ಎಲ್ಲಾ ವಿಮಾನಗಳನ್ನ ಅಂದ್ರೆ ಹಾರಾಟವನ್ನ ಬಂದ್ ಮಾಡಿರುವಂತದ್ದು. ಹಾಗಾಗಿ ಏನು ರಾಯರೆಡ್ಡಿ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಪುತ್ರಿ ಅವರು ದುಬೈಗೆ ಅವರ ಸ್ನೇಹಿತ ಒಂದು ಮದುವೆಗೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಏನಂದ್ರೆ ಈಗ ಅಲ್ಲಿನೇ ಅವರು ಏನಂದ್ರೆ ವಿಮಾನ ಹಾರಾಟ ನಿಲ್ಲಿಸೋದ್ರಿಂದ ಅಲ್ಲೇ ಸಿಲುಕಿಕೊಂಡಿರುವಂತದ್ದು. ಈಗ ಹಾಗಾಗಿ ಅವರು ವಾಪಸ್ ಬರುವುದಕ್ಕೆ ಆಗಿಲ್ಲ. ಈಗ ಸ್ನೇಹಿತರ ಮನೆಯಲ್ಲೇ ಉಳಿದುಕೊಂಡಿರುವಂತದ್ದು. ಬಸವರಾಜ ರಾಯರೆಡ್ಡಿ ಪುತ್ರಿಯಾದಂತಹ ಮಮತಾ ರೆಡ್ಡಿ ಅವರು ಮದುವೆಗೆ ತೆರಳಿದಾಗ ಈಗ ಈ ಘಟನೆ ನಡೆದಿರುವಂತ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೆದಿರುವಂತದ್ದು. ಹಾಗಾಗಿ ಅಲ್ಲೇ ಸಿಲುಕೊಂಡಿರುವಂತದ್ದು. ಈಗ ವಿಮಾನ ಆರಂಭವಾದಾಗ ಅವರನ್ನು ಕರೆದುಕೊಂಡು ಬರುವುದಾಗಿ ಈಗ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ನ್ಯೂಸ್ ಫಸ್ಟ್ಗೆ ಮಾಹಿತಿ ನೀಡಿರುವಂತದ್ದು. ಸೊ ಹಾಗಾಗಿ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿಕೊಂಡಿರುವಂತ ಮಾಹಿತಿ ಇರುವಂತದ್ದು ಈ ಭಾಗದಲ್ಲಿ ಇರುವಂತವರು. ಈಗಾಗಲೇ ಈ ವಿಚಾರವಾಗಿ ಜಿಲ್ಲಾಡಳಿತ ಕೂಡ ಏನಂತಂದ್ರೆ ಏನು ಒಂದು ಫೋನ್ ನಂಬರ್ ಕೊಟ್ಟಿರುವಂತದ್ದು. ಆ ಫೋನ್ ನಂಬರ್ಗೆ ಕರೆ ಮಾಡುವ ಮೂಲಕ ಅವ್ರಿಗೂ ಕೂಡ ಯಾರಾದ್ರೂ ಒಂದು ವೇಳೆ ದುಬೈನಲ್ಲಿ ಸಿಲುಕೊಂಡಿದ್ರೆ ಅವರು ಕೂಡ ಜಿಲ್ಲಾಡಳಿತದ ಮುಖಾಂತರ ಕರೆ ಮಾಡಿದರೆ ಅವರು ಏನು ಈ ನಮ್ಮ ಸರ್ಕಾರ ಇದೆ ಆ ಸರ್ಕಾರ ಗಮನ ತರುವಂತ ಕೆಲಸ ಕೂಡ ಮಾಡುತ್ತೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಾದಂತಹ ಸುರೇಶ್ ಇಟ್ನಾಳ್ ಅವರು ಕೂಡ ಮಾಹಿತಿ ನೀಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.